ಮಷಿನ್ ರೀ ಇದು ಹೊರಗಿನ ದೇಶದ ಐತಿ, ನಮ್ಮ ದೇಶದಲ್ಲ. ESS ಮಷಿನ್ ದ್ರಾಕ್ಷಿ ಅವ್ರಿಗೆ ಎಸ್ಪೆಷಲಿ ದ್ರಾಕ್ಷಿ ಅವ್ರಿಗೆ ಉಪಯೋಗ ಐತ್ರಿ. ಹೆಚ್ಚ ಮಿಕ್ಕಿದ ಬೆಳೆಗೆ ಇದಿಲ್ಲ. ದ್ರಾಕ್ಷಿ ಒಳಗೆ 90% ಫ್ಲವರಿಂಗ್ನಾಗ ಅದು ESS ಸ್ಪ್ರೇ ಮಣುಕ್ ಮಾಡೋರಿಗೆ. ಈಗ ಮಾರ್ಕೆಟ್ ಮತ್ತು ಎಕ್ಸ್ಪೋರ್ಟ್ ಮಾಡೋರಿಗೆ ಏನದ 5 ರಿಂದ 6 ಸ್ಪ್ರೇ ಬರ್ತಾವ್ರಿ. ಮಣುಕ್ ಮಾಡೋರಿಗೆ ಒಟ್ಟು 2 ರಿಂದ 3 ಸ್ಪ್ರೇ. ಒಂದು 90% ಫ್ಲವರಿಂಗ್ ಆದಾಗ ಒಂದು ಸ್ಪ್ರೇ ತಗೋಬೇಕು. ಅದರಿಂದ ತಗೋದ್ರಿಂದ ಕಾಳುಗಳು ಸಣ್ಣ ದಮ್ಮ ವೇರಿಯೇಷನ್ ಹಾಕಿರ್ತಾವ. ಈಗ ನಾವು ಬ್ಯಾರೇಜಿಗೆ ನಮ್ಮ ಫ್ಲೋರ್ಲಿ ಆಗಲಿ ಅಥವಾ ಕೈಲಿ ಆಗಲಿ ಹೊಡಿತಿರ್ತೇವಲ್ಲ, ಹೊಡೋದ್ರಿಂದ ಒಂದು ಕಡೆ ಪೂರಾ ಕಾಳುಗಳು ಪೂರಾ ಸೌರದಂಗೆ ಇರ್ತೈತಿ. ಅದು GL ಪ್ರಮಾಣ ಹೆಚ್ಚು ಕಡಿಮೆ ಮತ್ತು ತಪ್ಪಲ ಗಿಡದೊಳಗೆ ತಪ್ಪಲ ಕಡಿಮೆ ಇದ್ದಿದ್ದಕ್ಕೆ ನೀವು ಒಳಗಿದ್ದಕ್ಕೆ ಹಿಂಗೆ ಹಾಕಿರ್ತೈತಿ. ಅದೇ 90% ಫ್ಲವರಿಂಗ್ ಇದ್ದಾಗ ESS ಸ್ಪ್ರೇಲೆಲ್ಲ ಯಾವ ವೀಕ್ ಕಾಳುಗಳು ಉದುರಿ ಹೋಗ್ತಾವು. ದೊಡ್ಡ ಕಾಳುಗಳು ಮಾತ್ರ ಚಲೋ ಗಟ್ಟಿ ಮುಟ್ಟಿದ್ದು, ತಾಕತ್ತಿದ್ದು, ರೆಸಿಸ್ಟೆನ್ಸ್ ಇದ್ದು ಮಾತ್ರ ಉಳಿತಾವು. ಹಂಗೆ ಉಳಿದಂದ್ರೆ ಏನಾಗ್ತೈತೆ ಅಂದ್ರೆ 90% ಫ್ಲವರಿಂಗ್ ಹಾಕಿದ್ರಂದ್ರೆ ಚಲೋ ಕಾಳುಗಳು ಅಡ್ಡ ಉಳಿತಾವೆ, ಸುಮಾರು ಕಾಳು ಉದುರೋದಂದ್ರೆ ಆ ಕಾಳುಗಳು ಬಲಿಷ್ಠವಾಗಿ ಉದ್ದ ಮತ್ತು ದಪ್ಪ ಆಗ್ತಿರ್ತಾವೆ ನ್ಯಾಚುರಲ್ ಆಗಿ. ಇನ್ನೊಂದು ಸ್ಪ್ರೇ ಅದು ಆದ 2 ರಿಂದ 3 ದಿವಸ. ಅದು ಡಿಪೆಂಡ್ ಕ್ಲೈಮೇಟ್ ಹಿಂಗೆ ಅಂತ ಯಾವುದೂ ಹೇಳಕ್ ಬರೋದಿಲ್ಲ. ಇದು ನಿಸರ್ಗದ ಬೆಳೆ ಇರ್ತಾವೆ. ನಿಸರ್ಗ ವಾತಾವರಣ ಇರ್ತದೆ. ಮೋಡ ಕೈದು ವಾತಾವರಣದ್ದು ಥಂಡಿ ಹೆಚ್ಚಾಯ್ತು ಅಥವಾ ನಮ್ಮಲ್ಲಿ ತೇವಾಂಶ ಹೆಚ್ಚಾಯ್ತು, ಇದ್ರ ಮ್ಯಾಲ 2 ರಿಂದ 3 ದಿವಸದಾಗ ಫಸ್ಟ್ GS ಹೈಜಿನ್ ಸ್ಪ್ರೇ ಅಂತ ಬರ್ತೀವಿ. ಅದು ಗೋಧಿ ಕಾಳಟ್ಟಿದ್ದಾಗ 2 mm ಸ್ಟೇಜ್ ಹೇಳ್ತೀವಿ. ಗೋಧಿ ಕಾಳಟ್ಟಿದ್ದಾಗ 1 ಸ್ಪ್ರೇ ಕೊಡ್ಬೇಕಾಗುತ್ತೆ. ಅದು ಕೊಡೋದು GS ಸ್ಪ್ರೇ. ಅದು ಪ್ರಮಾಣ ಏನಿರ್ತೈತಿ ಆಯಾ ನೆಲದ ಮೇಲೆ ಆಯಾ ಸ್ಟೇಜ್ ಮೇಲೆ ಅವ್ರವ್ರ ಗಿಡದ ಕೆಣಪಿ ಹೆಂಗೈತಿ, ತಪ್ಪಲು ಎಷ್ಟೈತಿ, ಕಡ್ಡಿ ಇರ್ತೈತಿ, ಅದ್ರ ಮೇಲೆ GS ಸ್ಪ್ರೇ ಮಾಡೋರಾಗಲಿ ಅಥವಾ ಅಡ್ವೈಸ್ ಮಾಡೋರಾಗಲಿ ಹೇಳ್ತಾರೆ. ಇಷ್ಟೇ ಗ್ರಾಮ ಇಷ್ಟೇ ಇದು ಅಂತ ಏನು ಹೇಳಕ್ ಬರೋದಿಲ್ಲ. ಇದು ಗೋಧಿ ಕಾಳು ಮಾಡಿದ್ರೆ 5 ರಿಂದ 6 ದಿವಸ 2ನೇ ಸ್ಪ್ರೇ ಬರ್ತೈತ್ರಿ. 2ನೇ ಸ್ಪ್ರೇ ಆದ್ರೆ ಏನಾಗ್ತೈತೆ ಅಂದ್ರೆ ಚುಮ್ಮನ ಕಾಳು ದಪ್ಪ ಬರ್ತೈತಿ 5 ರಿಂದ 6 ದಿವಸನಾಗ. 6 ದಿವಸನಾಗ ಅದ್ರದ್ದು CA ಇವತ್ತು ಹೊಡೆದೇವಂದ್ರೆ, ಇವತ್ತು ತಾರೀಕು ಹೊಡೆದಂದ್ರೆ 6 ದಿವಸ CAದು ಏನು ಕೆಲಸ ಮಾಡ್ತೀವಿ. 6ನೇ ದಿವಸಕ್ಕೆ ಅದ್ರದ್ದು ಏನು ಎನರ್ಜಿ ಐತೆ ಕಂಪ್ಲೀಟ್ ಎಲ್ಲ ಮುಗಿತೈತಿ. 6ನೇ ದಿವಸ ಏನು ಮಾಡ್ಬೇಕಂದ್ರೆ ನಾವು ಮತ್ತೊಂದು ಸ್ಪ್ರೇ ಹಾಕ್ಬೇಕು ಚುಮ್ಮನ ಕಾಳು ಹಾಕಿದಾಗ. ಅವಾಗ ಚುಮ್ಮನ ಕಾಳು ಹಾಕಿದಾಗ ಇನ್ನೊಂದು ಸ್ಪ್ರೇ 2ನೇ ಸ್ಪ್ರೇ ಹಾಕ್ತೇವೆ ಮಣುಕ್ ಮಾಡೋರಿಗೆ. ಹಾಕ್ತೇವಂದ್ರೆ ಒಟ್ಟು ಕಾಳುಗಳು ಒಂದೇ ಕಾಳು ಟೈಪ್ ಕಾಣಿಸ್ತಾವೆ, ಉದ್ದ ಆಗ್ತಾವೆ. ಮಾರ್ಕೆಟ್ನಾಗ ಉದ್ದಿತ್ತು ಲಸ್ಟ್ರ ಅಂದ್ರೆ ಕಲರ್ ದೂದಿ ಕಲರ್, ಹಳ್ಳಿ ದೂದಿ ಅಥವಾ ಗಿಡಿ ಹೆಸರು ಕಲರ್ ಇತ್ತು, ದೂದಿ ಕಲರ್ ಇತ್ತಂದ್ರೆ ಕಾಳು ಉಪ್ಪುತ್ತಾವ, ಒಂದೇ ಸಮನಾಗ ಬರ್ತಾವ. ಮಾರ್ಕೆಟ್ನಾಗ 1 ರಿಂದ 2 ಕ್ವಾಲಿಟಿ ಹೊಂಡ್ಬೇಕ್ರಿ. 4-5 ಕ್ವಾಲಿಟಿ ಹೊಂಟ್ರೆ ನೀವು 5 ಟನ್ ಒಬ್ಬರು ಏನೋ ಹೇಳ್ತಾರೆ. ನಮ್ಮ ಮುಂದಿನ ಸೈಡ್ ಆಗಲಿ ರೈತರ ಮೇಲೆ ಏನು ಮಾಡ್ತಾರೆ, ಭಾಳ ಹೊಣ ಅನ್ನಿಸ್ತೈತಿ ನಮಗೆ. ಅದನ್ನ ನಾವೆಲ್ಲ ಹೇಳಕ್ ಹೋಗ್ಬಾರ್ದು. ನಮ್ಮ 5 ಟನ್ 6 ಟನ್ ಅಷ್ಟು ಮಾಲ್ ಬರೋದಿಲ್ರಿ. ಬಂದ್ರೆ ಕ್ವಾಲಿಟಿ ಬರೋಲ್ಲ. ನಿಮ್ಗೆ ರೊಕ್ಕ ಬೇಕು. ಮನುಷ್ಯ ನಾವು ದುಡಿತಿರ್ತೇವೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ರೊಕ್ಕ ಬೇಕು. ಬರೀ ಟನ್ನೇಜ್ ಬೇಕಾಗಿಲ್ಲ, ಕ್ವಾಲಿಟಿ ಮಾಡಿದ್ರೆ ರೊಕ್ಕ ಸಿಗ್ತಾವೆ. ಅದಕ್ಕೆ ನಾವು ಮಾಡ್ಬೇಕಂದ್ರೆ ಎಕರೆಗೆ ಎಷ್ಟು ಮಾಲ್ ತಗೋಬೇಕು, ಒಂದು ಗಿಡಕ್ಕೆ ಎಷ್ಟು ಕಡ್ಡಿ ಇಡಬೇಕು, ಎಷ್ಟು ತಪ್ಪಲ ಇಡಬೇಕು, ಒಣಗಿ ಎಷ್ಟು ಇಡಬೇಕು, ಇದನ್ನ ನೀವು ಅನಿಸ್ ಕರೆಕ್ಟ್ ಇಟ್ಟೇವಂದ್ರೆ ನಮ್ಗೆ ಕ್ವಾಲಿಟಿ ಬರ್ತೈತಿ. ಕ್ವಾಲಿಟಿ ಚಲೋ ಐತೆ ಮಾರ್ಕೆಟ್ನಾಗ ರೊಕ್ಕ ಆಗ್ತದೆ. ನಾವು ಮಾಡೋದೇ ರೊಕ್ಕದ ಉದ್ದೇಶವಾಗಿ. ಅದಕ್ಕಾಗಿ ಏನಂದ್ರೆ ESS 2ನೇ ಸ್ಪ್ರೇ ಕೊಟ್ರಂದ್ರೆ ಚಲೋ ಕ್ವಾಲಿಟಿ ಬರ್ತೈತಿ. ಎಲ್ಲರಿಗಿಂತ ನಿಮಗೊಂದು 3 ಟನ್ 4 ಟನ್ ಮಾಲಕ್ಕಿಂತ 4 ಟನ್ ಹಾಕೋ ಜಾಗ 4 ಟನ್ ಆಗ್ತೈತಿ. 3 ಟನ್ ಆಗೋ 3 ಟನ್ ಈ ESS ಸ್ಪ್ರೇಗೆ ಅದಕ್ಕೊಂದು 1 ಎಕರೆಗೆ 1 ಸ್ಪ್ರೇಗೆ 2-2.5 ಸಾವಿರ ಹೊರಗಿನವ್ರು ತೊಗೋತಾರೆ. ನಮ್ಮ ನೋಡ್ರಿಗೆ ಅದೇ ಅಂದೆ, ನೀವು ಹೊರಗಿನವ್ರು ಬೇರೆದವರು ಆ ಊರು ಬಂದ್ ಮಾಡೋಕ್ಕಿಂತಾನು ಇಲ್ಲೇನಾದ್ರು ಸೊಸೈಟಿದಿಂದ ತರಿಸಿದಂದ್ರೆ ಇಲ್ಲಿದ್ದು ರೈತರಿಗೆ ಉಪಯೋಗ ಆಗ್ತೈತಿ. ನೀವೆಲ್ಲರೂ ಸ್ವಲ್ಪ ರೇಟ್ ಕಡಿಮೆ ಮಾಡಿ ನಾವು ಮಾಡೋದೇ ರೈತರ ಉದ್ದೇಶಕ್ಕಾಗಿ ಮಾಡ್ತಿರ್ತಾರೆ. ಸ್ವಂತ ಲಾಭಕ್ಕೇನೂ ಇಲ್ಲ. ಅದಕ್ಕೆ ಕಡಿಮೆ ರೇಟ್ನಾಗ ಆಯ್ತು ಅಂದ್ರೆ ಎಲ್ಲರಿಗೂ ಉಪಯೋಗ ಆಗ್ತದೆ, ಒಳ್ಳೆ ಕ್ವಾಲಿಟಿ ಬರ್ತೈತಿ. ರೊಕ್ಕ ಎಲ್ಲರಿಗಿಂತ 1 ಲಕ್ಷ ರೂಪಾಯಿ ESS ಸ್ಪ್ರೇ ಮಾಡೋ ಮಷಿನ್ ಮಾಡೋದ್ರಿಂದ ಕ್ವಾಲಿಟಿ ಒಳಗೆ 1 ಲಕ್ಷ ರೂಪಾಯಿ ರೊಕ್ಕ ನಿಮ್ಗೆ ಹೆಚ್ಚಾಗ್ತದೆ. ಇಷ್ಟಾಗಿ ಹೇಳಿ सर आपका मोबाइल नंबर ಜಟ್ಟಿಗರ ಒಂದು ಪ್ರಶ್ನೆ ಕೇಳತ್ತಾರ್ರಿ. ತಿಪ್ಪಿ ಗೊಬ್ಬರ ಏಪ್ರಿಲ್ ಕೊಡೋ ಸೂಕ್ತೋ ಅಥವಾ ಅಕ್ಟೋಬರ್ ಕೊಡೋ ಸೂಕ್ತೋ? ಅಕ್ಟೋಬರ್ ನೋಡ್ರಿ, ಡಿಪೆಂಡ್ ಕ್ಲೈಮೇಟ್. ನೀವು ಚಾಟಿ ಯಾವಾಗ ಮಾಡ್ತೀರಿ ಅವಾಗ ನಿರ್ಧಾರ ಐತಿ. ಟೆಂಪ್ರೇಚರ್ 30 ರಿಂದ 35 ಡಿಗ್ರಿಗಿಂತ ಜಾಸ್ತಿ ಇರಬಾರ್ದು. ನಾವು ನೆಲ ಹಾಕಿ ರೂಟ್ ಝೋನ್ ಡಿಸ್ಟರ್ಬ್ ಮಾಡಿ ಅವಾಗ ಬೇರೆ ಪಟ್ಟಣ ಬೇರೆಲ್ಲ ಶಾಕ್ ಆಗ್ತದೆ. ನೀವು ಒಮ್ಮೆ ಚಾಟಿ ಲೇಟ್ ಆಗಿರ್ತದೆ ಮಾಲ್ ತೆಗೆದು ಅಥವಾ ಯಾವುದೋ ಅಡಚಣೆಯೋ ನೀರಿನ ಸಮಸ್ಯೆ ಹಾಕಿಸಿ ನಾವು ಏಪ್ರಿಲ್ ಬಂದ್ರೆ 40 ಡಿಗ್ರಿ ಸಮೀಪ ಆಸ್ಪತ್ರೆ ಬಿಜಾಪುರ ಬಾಗಲಕೋಟೆ ಎಲ್ಲ ಬರ್ತದೆ. ಅವಾಗ ನೀವು ಭೂಮಿ ಆಗದ್ರಿ ಬೇರ್ ಹರಿದ್ರಿ ಅಂದ್ರೆ ರೂಟ್ ಝೋನ್ ಡಿಸ್ಟರ್ಬ್ ಆಗಿ ಗಿಡ ಜಲ್ದಿ ಹೊಡಿಯೋದು. ಅವಾಗ ಏನು ಮಾಡ್ಬೇಕು ಅಂತ ಮಾರ್ಚ್ ಒಳಗೆ ನೀವು ಮಾಡೋದಿತ್ತು. ನೀರು ನಿಮ್ಗೆ ಸಾಕಷ್ಟು ಸಫಿಷಿಯೆಂಟ್ ಇತ್ತು, ನಿಮಗೆ ಯಾವುದೋ ಥರ ತೊಂದರೆ ಇದ್ದಿದ್ದಿಲ್ಲ, 30 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಒಳಗಿತ್ತಂದ್ರೆ ನೀವು ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಎಲ್ಲ ಹಾಕಿ ಬೆಳೆ ಮಾಡಿ ಬೋರ್ ಮಾಡಿ ಚಾಟಿ ಹೊಡಿಬೋದು. ನಮ್ಗೆ ಅನಿವಾರ್ಯ ಐತಿ. ಈಗ
ಅಡ್ಡಿ ಹೊಡಿಬೇಕಾಗಿತ್ತು. ಬಿಸಿಲು ಹೆಚ್ಚಾಗೈತಿ, ನಮ್ಮ ಬೋರ್ ನೀರಿನ ಸಮಸ್ಯೆ ಇತ್ತು, ಗೊಬ್ಬರ ಹಾಕೋದು ಆಳುಗಳು ಸಿಕ್ಕಿದ್ದಿಲ್ಲ. ಏಪ್ರಿಲ್ ಆದ್ರೆ ಅವತ್ತು ತಿಪ್ಪಿ ಗೊಬ್ಬರ ಅವಾಯ್ಡ್ ಮಾಡ್ರಿ. ಅಕ್ಟೋಬರ್ ಬರೇ ನೀವು ಡ್ರಿಪ್ನಾಗ ಅಥವಾ ನಿಮ್ಮ ಇದ್ರ ಮೇಲೆ ಗೊಬ್ಬರ ಕೊಡ್ರಿ. ತಿಪ್ಪಿ ಗೊಬ್ಬರನ ಅಕ್ಟೋಬರ್ನಾಗ ಬೇಕಾದಂಗೆ ಮಾಯ್ಚರ್ ಇರ್ತೈತಿ, ಅವಾಗ ಅಡ್ಡಿ ಮಾಡಿದ್ರೆ ಏನಾಗಲ್ಲ. ಅಕ್ಟೋಬರ್ನಾಗ मोबाइल नंबर